ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಹಸ್ಬೆಂಡ್ ಊರಲ್ಲಿ ಇರಲಿಲ್ಲ, ಸೊ ಹಂಗಾಗಿ ಅಡುಗೆ ಮನೆ ಕೆಲಸನ ಸ್ವಲ್ಪ ಸೈಡ್ಗಿಟ್ಟು ಮೊದಲು ಬೆಳಿಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇನ್ನು ಮಲ್ಲಿಗೆರೆಯಿಂದ ಸಿರಿಯವರು ಊರಿಗೆ ಬಂದಿದ್ದರು. ಹಾಗೆ ಇವತ್ತು ತಿಂಡಿಗೆ ಚಿಕನ್ ಸಾಂಬಾರ್ ಜೊತೆ ದೋಸೆ ಮಾಡಿದ್ವಿ. ಸಿರಿಯವರು ತಿಂಡಿ ಮಾಡಿ ಅವ್ರ ಜೊತೆ ನಾನು ತಿಂಡಿ ಮಾಡಿ ಮುಗಿಸಿ ಇನ್ನು ಪಾತ್ರೆಗಳಲ್ಲಿದ್ದು ಅವೆಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಂದವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನೂ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಸೈಕಲ್ ತುಳಿತಿದ್ದವ್ರನ್ನ ಕರ್ಕೊಂಡು ಬಂದು ಮಲಗಿಸಿದೆ. ಇನ್ನೂ ಅವ್ರು ಮಲಗಿದ್ದು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬುಕ್ ಓದಿ ಅದಾದಮೇಲೆ ಅವ್ರು ಎದ್ದರು. ಅವ್ರಿಗೆ ಅದೇ ಸಾಂಬಾರಿಗೆ ಅನ್ನ ಹಾಕ್ಕೊಟ್ಟೆ. ಊಟ ಮಾಡಿ ಮುಗಿಸಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಬಂದ್ವಿ. ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇನ್ನೂ ಸಂಜೆಗೆ ಸಿರಿಯವ್ರಿಗೆ ಹಾಲು ಕಾಯಿಸ್ಕೊಟ್ಟು ನಾವು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನೂ ರಾತ್ರಿ ಅಡುಗೆಗೆ ಚಪಾತಿ ಮಾಡೋಕ್ಕೆ ಅಮ್ಮ ಇಟ್ಟು ಕಲಿಸ್ಕೊತಿದ್ರು. ಅಮ್ಮಂಗೆ ನಾನು ಚಪಾತಿ ಹೊತ್ಕೊಡ್ತೀನಿ ಅಂತ ಹೇಳೋ ಬಂದಿದ್ದ ಗ್ಯಾಪಲ್ಲಿ ಸಿರಿಯವ್ರು ಸ್ವಲ್ಪ ಮೂಗೇಟ್ ಮಾಡಿಕೊಂಡ್ರು. ನಾನು ಅಲ್ಲಿದ್ದೆ, ಹಾಗಾಗಿ ಅವ್ರಿಗೆ ಫುಲ್ ಕೆಲಸ ಆಯಿತು. ಇನ್ನೂ ಚಪಾತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮೊಟ್ಟೆ ಪಲ್ಯ ಮಾಡಿದರು. ಇನ್ನೂ ಸಿರಿಯವ್ರು ಸ್ವಲ್ಪ ಆರಾಮಾದಮೇಲೆ ಅವ್ರಿಗೂ ಊಟ ತಿನ್ನಿಸಿ ಅದಾದಮೇಲೆ ನಾನು ಅಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಈ ದಿನನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಇವಾಗ ರಜಾ ಇರೋ ಕಾರಣ ಮಕ್ಕಳ ಬಗ್ಗೆ ಜೋಪಾನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಸ್ಪಂದನ.